ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 23ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 24ನೇ ಅಧ್ಯಾಯವನ್ನು ಶುರು ಮಾಡೋಣ. ಪೂಜೆ ತುಂಬ ಚೆನ್ನಾಗಾಯಿತು ಭವಿ. ನೀನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಸರಿಯಾದ ಸಮಯಕ್ಕೆ ಪೂಜೆಗೆ ಬಂದೆ. ನನಗಂತೂ ತುಂಬ ಖುಷಿಯಾಯಿತು ಎಂದರು ಗಂಡ ಮಗನಿಗೆ ಊಟ ಬಡಿಸುತ್ತಾ ಭವಿಷ್ ತಾಯಿ. ನಿಂಗೆ ಹ್ಯಾಪಿ ಆಯಿತಾ ಮಾಮ್? ಇನಫ್, ನನಗಷ್ಟೇ ಬೇಕಾಗಿರೋದು. ನಿಮ್ಮ ಖುಷಿನೇ ನನ್ನ ಖುಷಿ. ನನಗೆ ಈ ಪೂಜೆ ಮಂತ್ರ ಗಾಡ್ ಮೇಲೆ ಎಲ್ಲ ಬಿಲೀವ್ ಇಲ್ಲ. ಐ ಓನ್ಲಿ ಬಿಲೀವ್ ಇನ್ ಮೈ ಮದರ್ ಎಂದು ಹಪ್ಪಳವನ್ನು ತೆಗೆದು ತಾಯಿ ಶಾರದಾಳ ಬಾಯಿಗೆ ಇಟ್ಟನು ಭವಿಷ್. ಶಾರದಾ, ನೀನು ಕೂತ್ಕೋ, ಊಟ ಮಾಡು. ನಾವಿರೋದು 3 ಜನ ತಾನೇ, ನಾವೇ ಏನು ಬೇಕೋ ಅದನ್ನು ಬಡಿಸ್ಕೊಳ್ತೀವಿ. ಪೂಜೆ ವ್ರತ ಅಂತ ಬೆಳಗ್ಗೆಯಿಂದ ಉಪವಾಸ ಇದೆಯಾ? ಕೂತ್ಕೊಂಡು ಊಟ ಮಾಡು ಎಂದು ಕೈ ಹಿಡಿದು ಎಳೆದು ಕೂರಿಸಿದರು ಭವಿಷ್ ತಂದೆ ವಸಿಷ್ಠ ಭಾರದ್ವಾಜ್ ಅವರು. ಏನು ಮಾಮ್, ಮಾರ್ನಿಂಗಿಂದ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ? ಏನು ಮಾಮ್ ಇದೆಲ್ಲ? ಮೊದಲೇ ನಿಮ್ಮ ಹೆಲ್ತ್ ಸರಿ ಇಲ್ಲ, ಇವಾಗಲೂ ನೀವು ಹೀಗೆ ಮಾಡಬೇಕಾ ಎಂದು ಊಟಕ್ಕೆ ಕುಳಿತಿದ್ದ ಭವಿಷ್ ಎದ್ದು ತನ್ನ ತಾಯಿಗೆ ಬಡಿಸಿ ತುತ್ತು ಮಾಡಿ ತಿನ್ನಿಸಿದ. ಭವಿ, ಮುಂದಿನ ನಿನ್ನ ಪ್ಲ್ಯಾನ್ಸ್ ಏನು ಕೇಳಿದರು ವಸಿಷ್ಠರು. ಮತ್ತೆ ಫಾರಿನ್ ಅಂದರೆ ಅಷ್ಟೇ, ಮೇಲೆ ತಲೆ ಮೇಲೆ ಹೊಡಿತೀನಿ ಎಂದು ಎಚ್ಚರಿಸಿದರು ಶಾರದಾ. ನೋ ಮಾಮ್, ಇನ್ನು ಫಾರಿನ್ ಕತೆ ಮುಗೀತು, ಇಲ್ಲೇ ಸೆಟಲ್ ಆಗಬೇಕು ಅಂದ್ಕೊಂಡಿದ್ದೀನಿ ಎಂದ ಭವಿಷ್. ವಾವ್, ನೈಸ್, ಸೂಪರ್ ಕಣೋ. ನಮಗೂ ವಯಸ್ಸಾಯಿತು, ಮೊದಲಿದ್ದ ಎನರ್ಜಿ ಈಗಿಲ್ಲ. ಸೊ ನಮ್ಮ ಫ್ಯಾಕ್ಟ್ರಿ ಕಂಪನಿ ಎಲ್ಲ ನೀನೇ ನೋಡ್ಕೊಂಡಿದ್ಬಿಡು ಎಂದರು ವಸಿಷ್ಠ ಭಾರದ್ವಾಜ್. ರೀ, ಅವನಿಗೆ ಮದುವೆ ಮಾಡಿ ಮೊದಲು. ಅವನಿಗೂ ಒಂದು ಸಂಗಾತಿ ಅಂತ ಬಂದರೆ ಚೆನ್ನಾಗಿರುತ್ತೆ. ಈ ಬಿಸ್ನೆಸ್ ಫೀಲ್ಡಲ್ಲಿ ಇಳಿದ್ರೆ ಮುಗೀತು. ಆಮೇಲೆ ಅವನಿಗೆ ಮದುವೆ ಆಗೋದಕ್ಕೂ ಟೈಮ್ ಸಿಗಲ್ಲ ಎಂದು ಸಲಹೆ ಇತ್ತರು ಶಾರದಾ. ಮ್ಯಾರೇಜಾ ನನಗಾ? ನೋ ಮಾಮ್, ಈಗ ಅದೆಲ್ಲ ಸದ್ಯಕ್ಕೆ ಬೇಡ. ನಾನಿನ್ನೂ ಅಚೀವ್ ಮಾಡೋದು ತುಂಬ ಇದೆ. ನಾನು ಮದುವೆ ಆಗೋ ಗರ್ಲ್ ವಸಿಷ್ಠ ಭಾರದ್ವಾಜ್ ಅವರ ಮಗ ಅಂತ ನನ್ನ ಮದುವೆ ಆಗಬಾರ್ದು. ಈ ಭವಿಷ್ಗೆ ತನ್ನದೇ ಆದಂಥ ಒಂದು ಐಡೆಂಟಿಟಿ ಬೇಕು. ಅಲ್ಲಿವರೆಗೂ ನೋ ಮ್ಯಾರೇಜ್. ಅವಳು ನನ್ನ ಮಾತ್ರ ಒಪ್ಪಿ ಮದುವೆ ಆಗಬೇಕು ಎಂದ ಭವಿಷ್. ಮಗನ ಮೆಚ್ಯೂರಿಟಿಗೆ ವಸಿಷ್ಠ ಹೆಮ್ಮೆ ಪಡ್ತಾ, ನೋಡ್ದ ಶರು, ನಮ್ಮ ಮಗ ಹೇಗೆ ಅಂತ? ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ದುಡಿದಿರೋ ದುಡ್ಡಲ್ಲಿ ಬಾರು ಪಬ್ಬು ಹುಡುಗಿರು ಅಂತ ಖರ್ಚು ಮಾಡೋ ಶ್ರೀಮಂತ ಮಕ್ಕಳ ಮಧ್ಯೆ ನಮ್ಮ ಮಗ ವಿಭಿನ್ನವಾಗಿ ತನ್ನದೇ ಒಂದು ಐಡೆಂಟಿಟಿ ಕಟ್ಕೋಬೇಕು ಅಂತಾನಲ್ಲ. ಇಂಥವನು ನಮ್ಮ ಮಗ ಆಗಿದ್ದಕ್ಕೆ ಸಾರ್ಥಕ ಆಯಿತು ಅಲ್ವಾ ಶರು ಎಂದರು. ಹೌದು ರೀ, ಅವನು ನಮ್ಮ ಮಗ ಅನ್ನೋದೇ ನಮಗೆ ಹೆಮ್ಮೆ. ಆದರೆ ಅವನು ಹೇಳ್ತಾನೆ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಭವಿ, ಏನಾದರೂ ಪ್ರೀತಿ ಗೀತಿ ಇದ್ದರೆ ಹೇಳೋ ಎಂದರು ಶಾರದಾ. ಅಯ್ಯೋ ಮಾಮ್, ನಾನಿನ್ನೂ ಇಂಡಿಯಾಗೆ ಬಂದು 1 ವೀಕ್ ಸಹ ಆಗಿಲ್ಲ. ಆಗಲೇ ಲವ್ ಅಂತಿರಲ್ಲ, ಹಾಗೆಲ್ಲ ಏನೂ ಇಲ್ಲ. ಹಾಗೂ ಯಾರಾದರೂ ಲೈಕ್ ಆಗಿ ಲವ್ ಆದರೆ ನಿಮ್ಮ ಹತ್ರ ತಾನೇ ಹೇಳಬೇಕು. ಇಂಡಿಯಾದಲ್ಲಿ ನನಗೆ ಬೇರೆ ಯಾವ ಫ್ರೆಂಡ್ಸ್ ಇದ್ದಾರೆ ಹೇಳಿ ಎಂದು ನಕ್ಕ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅಂಶಿಕಾ ಸುಳಿದು ಹೋಗಿದ್ಲು. ದಿನನಿತ್ಯದಂತೆ ಬೆಳಗಿನ ಪೂಜೆ ಕೈಂಕರ್ಯಗಳೆಲ್ಲ ಮುಗಿದು ಹಾಲ್ನಲ್ಲಿ ಟೀ ಕುಡಿಯುತ್ತಾ ಪೇಪರ್ ಓದುತ್ತಾ ಕೂತಿದ್ದರು ರಾಮಚಂದ್ರರಾಯರು ಹಾಗೂ ಮಣಿಕರ್ಣಿಕಾ. ಸೀತಮ್ಮ, ಸುಮಾ ಮತ್ತು ಊರ್ಮಿಳಾ ಅಡುಗೆ ಮನೆ ಸೇರಿದರು. ಆದಿ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಬಂದು ತಂದೆ ಕೈಗೆ ಕೊಟ್ಟು ಕೂತನು. ಎಲ್ಲ ಸರಿಯಾಗಿದೆಯಾ ಆದಿ ಎಂದರು ರಾಯರು. ಹ್ಞೂ ಅಪ್ಪ, ಎಲ್ಲ ಇದೆ ಎಂದ ಆದಿ ಸುಮಾ ಕೊಟ್ಟ ಟೀ ಕಪ್ ಎತ್ತಿಕೊಳ್ಳುತ್ತಾ. ರಾಮಚಂದ್ರರಾಯರು ಡಾಕ್ಯುಮೆಂಟ್ಸ್ ಪರಿಶೀಲಿಸುತ್ತಾ ಕೂತಿದ್ದಾಗ, ಆಗದೇ ಇರೋ ಕೆಲಸಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಬೇಕಾಗಿರಲಿಲ್ಲ ಎಂದು ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ನಕ್ಕರು ಮಣಿಕರ್ಣಿಕಾ. ಊರ್ಮಿಳಾ, ಲಕ್ಷ್ಮಣ ಎಲ್ಲಮ್ಮ ಕಾಣಿಸ್ತಾ ಇಲ್ಲ ಬೆಳಗ್ಗೆಯಿಂದ ಎಂದರು ರಾಯರು. ಅಡುಗೆ ಮನೆಯಿಂದ ಕೈ ಒರೆಸಿಕೊಂಡು ಬಂದು, ನನಗೂ ಗೊತ್ತಿಲ್ಲ ಭಾವ, ಬೆಳಗ್ಗೆನೇ ಎದ್ದು ಹೋದ್ರು, ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಸುಮ್ಮನೆ ಆದೆ ಎಂದರು ಊರ್ಮಿಳಾ. ದೀಪಾಂಶು ಮಾಮೂಲಿಯಾಗಿ ರೆಡಿಯಾಗಿ ಬಂದು, ಗುಡ್ ಮಾರ್ನಿಂಗ್ ದೊಡ್ಡಪ್ಪ, ಅತ್ತೆ, ಆದಿ ಎಂದು ಆದಿ ಪಕ್ಕ ಬಂದು ಕೂತ್ಕೊಂಡ. ದೀಪು, ಏನೋ ಇತ್ತೀಚೆಗೆ ತುಂಬ ಜವಾಬ್ದಾರಿ ಬಂದಿರೋ ಹಾಗಿದೆ. ಬೆಳಗ್ಗೆನೇ ರೆಡಿಯಾಗಿ ಆಫೀಸಿಗೆ ಓಡ್ತಾ ಇರ್ತೀಯಾ? ಗುಡ್, ಈ ಡೆಡಿಕೇಶನ್ ಬೇಕು ಲೈಫಲ್ಲಿ ಎಂದರು ರಾಯರು ದೀಪಾಂಶುವನ್ನು ಹೊಗಳುತ್ತಾ. ಹೌದು ದೊಡ್ಡಪ್ಪ, ಎಲ್ಲ ನಿಮ್ಮ ಆಶೀರ್ವಾದ. ಅತ್ತೆ ಪ್ರೀತಿ ನನ್ನ ಒಂದು ಪ್ರಾಜೆಕ್ಟ್ ಹೆಡ್ ಮಾಡಿದ್ದಾರೆ, ಸೊ ವರ್ಕ್ ಜಾಸ್ತಿ ಅಂತ ದೀಪಾಂಶು ಹೇಳಿ, ಅಮ್ಮ ಮದರ್ ಇಂಡಿಯಾ, ನನಗೆ ತಿಂಡಿ ಬೇಡ, ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ ಎಂದು ಕೂಗಿದ. ದೀಪು, ಇರೋ, ಆಗಲೇ ಆಗಿದೆ, ತಟ್ಟೆಗೆ ಹಾಕಿದ್ದೀನಿ, ಆರೋಕೆ 2 ತುತ್ತು ತಿಂದ್ಬಿಡು ಅಂತ ಹೇಳಿ ತಟ್ಟೆ ತೆಗೆದುಕೊಂಡು ಬಂದು ತುತ್ತು ಇಟ್ಟರು ಊರ್ಮಿಳಾ.
ದೀಪು, ತಿಂದು ಹೋಗೋ, ಅಷ್ಟರಲ್ಲೇನು ಪ್ರಪಂಚ ಹಾಳಾಗಲ್ಲ, ಆರಾಮಾಗಿ ಕುತ್ಕೊಂಡು ತಿಂಡಿ ಮಾಡು ಎಂದರು ಮಣಿಕರ್ಣಿಕಾ. ಅತ್ತೆ ಮಾತಿಗೆ ಎದುರಾಡದ ದೀಪಾಂಶು ಸರಿ ಎಂಬಂತೆ ತಲೆ ಆಡಿಸಿ ಬಂದು ಡೈನಿಂಗ್ ಟೇಬಲ್ ಬಳಿ ಕೂತ. ಕೊಡಮ್ಮ, ನಾನೇ ತಿಂತೀನಿ ಎಂದು ಊರ್ಮಿಳಾ ಕೈಯಲ್ಲಿನ ಪ್ಲೇಟ್ ತೆಗೆದುಕೊಳ್ಳಲು ಹೋದ. ಹೇಗೋ ನನ್ನ ಕೈ ಆಗಿದೆ, ತಿನ್ನಿಸ್ಬಿಡ್ತೀನಿ, ತಿನ್ನು ಎಂದು ತಿನ್ನಿಸುತ್ತಿದ್ದರು ಊರ್ಮಿಳಾ. ಲೇಟ್ ಆದರೆ ನಿನ್ನೆ ಥರ ಇವತ್ತು ಕೂಡ ಬಸ್ ಮಿಸ್ ಆಗಿ ಹೋದರೆ ಏನು ಮಾಡೋದು? ಅವಳು ಬರೋಕ್ಕೂ ಮುಂಚೆನೇ ನಾನು ಬಸ್ ಸ್ಟಾಪ್ಗೆ ಹೋಗಬೇಕು ಎಂದು ಬೇಗ ಬೇಗ ತಿಂದು ಹೊರಟ ದೀಪಾಂಶು ಊರ್ಮಿಳಾರನ್ನ ಅಪ್ಪಿ ಬರ್ತೀನಿ ಅಂತ ಹೇಳಿ. ಅಷ್ಟರಲ್ಲಿ ಲಕ್ಷ್ಮಣರಾಯರು ಸಹ ಬಂದಿದ್ದರು. ಎಲ್ಲೋಗಿದ್ದೀಯೇ ಲಕ್ಷ್ಮಣ? ಬೆಳಗ್ಗೆಯಿಂದ ನಿನ್ನ ನೋಡೇ ಇಲ್ಲ. ಅದೇನೋ ನಿನ್ನ ನೋಡಿ ಮಾತಾಡಿಸ್ಲಿಲ್ಲ ಅಂದರೆ ಸಮಾಧಾನ ಇರಲ್ಲಪ್ಪ ಎಂದು ಪಕ್ಕದಲ್ಲಿ ಕೂತ ತಮ್ಮನ ಭುಜ ಸವರಿದರು ರಾಮಚಂದ್ರರಾಯರು. ಅಣ್ಣ ತಮ್ಮಂದಿರ ಬಾಂಧವ್ಯ ಎಂಥವರಿಗೂ ಹೊಟ್ಟೆ ಕಿಚ್ಚು ಮಾಡುವಂತಿತ್ತು. ಇದಕ್ಕೆ ಮಣಿಕರ್ಣಿಕಾ ಕೂಡ ಹೊರತಾಗಿರಲಿಲ್ಲ. ಸುಮಾ, ಲಕ್ಷ್ಮಣನಿಗೆ ಕಾಫಿ ಕೊಡು ಅಂದರು ರಾಮಚಂದ್ರರಾಯರು. ಬೇಡ ಸುಮಾ, ಮಂಡಿಲಿ ಕೆಲಸ ಇತ್ತು, ಹೋಗಿದ್ದೆ. ಅಲ್ಲೇ ಹುಡುಗರು ತಂದುಕೊಟ್ಟಿದ್ರು ಅಣ್ಣ ಎಂದು ಮಂಡಿ ಕೆಲಸಗಳ ಬಗ್ಗೆ ವಿವರಿಸುತ್ತಾ ಹೇಳಿದ್ರು ಲಕ್ಷ್ಮಣ. ಮಣಿ, ಲಾಯರ್ ಎಷ್ಟೊತ್ತಿಗೆ ಬರ್ತಾರೆ ಅಂದರು? ಫೋನ್ ಮಾಡಿದ್ಯಾ ಎಂದು ಕೇಳಿದರು. ಹ್ಞೂ ಅಣ್ಣ, ಮಾಡಿದ್ದೆ. 10:30-11 ಗಂಟೆಗೆಲ್ಲ ಮಿಲ್ ಓನರ್ ಅವರನ್ನು ಜೊತೆಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಎಂದರು ಮಣಿಕರ್ಣಿಕಾ. ಸರಿ, ಅವರು ಬರೋ ಅಷ್ಟರಲ್ಲಿ ಎಲ್ಲರೂ ತಿಂಡಿ ಮಾಡ್ಕೊಳ್ಳಿ. ಅವ್ರು ಬಂದ ಮೇಲೆ ಕೆಲಸ ಮುಗಿಯೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ತಿಂಡಿ ಮಾಡೋದಕ್ಕೆ ಟೈಮ್ ಆಗಲ್ಲ ಎಂದರು ಸೀತಮ್ಮ. ಎಲ್ಲರೂ ಎದ್ದು ಡೈನಿಂಗ್ ಟೇಬಲ್ ಬಳಿ ಹೋಗಬೇಕು ಎನ್ನುವಷ್ಟರಲ್ಲಿ ಬಾಗಿಲ ಬಳಿಯಿಂದ ಮಾಮ್ ಎನ್ನುವ ಒಂದು ವಾಯ್ಸ್ ಕೇಳಿಸ್ತು. ಎಲ್ಲರೂ ಅಲ್ಲೇ ನಿಂತು ತಿರುಗಿ ನೋಡಲು ಮಣಿಕರ್ಣಿಕಾಳ ಮಗ ಮಣಿಕಂಠ ನಿಂತಿದ್ದ. ಮೈಕೈಯೆಲ್ಲ ಗಾಯ ಆಗಿ ಬ್ಯಾಂಡೇಜ್ ಸುತ್ತಿಕೊಂಡಿದ್ದ. ಗಾಬರಿಯಲ್ಲಿ ಎಲ್ಲರೂ, ಕಂಠಿ, ಏನಾಯಿತು ಎಂದು ಬಾಗಿಲ ಬಳಿ ಓಡಿ ಹೋಗಿ ಕೈ ಹಿಡಿದು ಒಳಗಡೆ ಕರ್ಕೊಂಬಂದು ಕೂರಿಸಿದ್ರು. ಸೋಫಾ ಮೇಲೆ ಕೂರಿಸಿ ಮಣಿಕರ್ಣಿಕಾ ಅವನ ಪಕ್ಕದಲ್ಲಿ ಕೂತು ತಲೆ ಸವರ್ತಾ, ಏನಾಯಿತು ಮಗನೇ, ಯಾಕೋ ಹೀಗೆಲ್ಲ ಪೆಟ್ಟು ಮಾಡ್ಕೊಂಡು ಬಂದಿದ್ಯಾ ಎಂದರು ಅಳುತ್ತಾ. ಮಣಿ, ನೀನು ಸಮಾಧಾನವಾಗಿರು, ಅವನಿಗೆ ಗಾಳಿ ಬಿಡು ಎಂದು ಸರಿಸಿ ಊರ್ಮಿಳಾ ತಂದುಕೊಟ್ಟ ನೀರನ್ನು ಕುಡಿಯಲು ಕೊಟ್ಟರು ಲಕ್ಷ್ಮಣ. ನೀರು ಕುಡಿದು ಗ್ಲಾಸ್ನನ್ನು ಟೇಬಲ್ ಮೇಲೆ ಇಟ್ಟ ಮಣಿಕಂಠ ಸ್ವಲ್ಪ ಆರಾಮಾಗಿದ್ದಾನೆ ಎಂದು ತಿಳಿದ ಮೇಲೆ, ಹೇಳು ಕಂಠಿ, ಏನಾಯಿತು? ಏನಾದರೂ ಆಕ್ಸಿಡೆಂಟ್ ಮಾಡ್ಕೊಂಡ್ಯಾ ಅಂತ ಕೇಳಿದ್ರು ಲಕ್ಷ್ಮಣ. ಅದು ಮಾವ, ಅದು ಎಂದು ತೊದಲುತ್ತಿದ್ದ ಮಣಿಕಂಠ. ಭಯ ಬೀಳ್ಬೇಡ ಕಂಠಿ, ಅದೇನಾಯಿತು ಹೇಳು ಎಂದ ಆದಿ. ಮಾಮ್, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಮಾಮ್, ಮಾವ, ನೀವು ಅಷ್ಟೇ ನನ್ನ ಕ್ಷಮಿಸಬೇಕು ಎಂದು ಕಾಲಿಗೆ ಬೀಳಲು ಹೋದ ಮಣಿಕಂಠ. ಕಂಠಿ, ಹೇಳು, ಎದ್ದೇಳು ಮೇಲೆ. ತಪ್ಪು ಮಾಡಿದ್ದೀನಿ ಅಂದರೆ ಏನು ಮಾತಾಡ್ತಾ ಇದ್ದೀಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಈ ಬಂಡಿ ವಂಶದವನಾಗಿ ರೇಗಿದ್ದರು ಮಣಿಕರ್ಣಿಕಾ. ಮಣಿ, ರೇಗಬೇಡ ನೀನು, ಸ್ವಲ್ಪ ಸಮಾಧಾನ ಮಾಡ್ಕೊ. ಅವನು ಅದೇನು ಪೂರ್ತಿಯಾಗಿ ಹೇಳಲಿ, ಯಾಕಿಷ್ಟು ಕೋಪ ನಿನಗೆ ಎಂದು ಸಮಾಧಾನಿಸಿದರು ರಾಮಚಂದ್ರರಾಯರು ತಂಗಿಯನ್ನ. ಮಣಿಕಂಠನ ಪಕ್ಕದಲ್ಲಿ ಕೂತು ರಾಮಚಂದ್ರರಾಯರು ಅವನ ಭುಜ ಸವರಿ ಸಮಾಧಾನ ಮಾಡಿ, ಏನಾಯಿತು ಪೂರ್ತಿಯಾಗಿ ಹೇಳು ಕಂಠಿ, ನೀನು ಯಾರಿಗೂ ಭಯ ಪಡ್ಕೋಬೇಡ, ಅದೇನೇ ಬಂದರೂ ನಾನು ನೋಡ್ಕೋತೀನಿ ಎಂದರು. ಮಾವ, ಅದು ಡೆಲ್ಲಿನಲ್ಲಿ ಹೇಗೋ ಕಾಲೇಜ್ ಮುಗ್ದಿತ್ತು, ಮುಂದೆ ಓದೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಮಾಮ್ ಬಲವಂತ ಮಾಡಿದ್ದಕ್ಕೆ ಹೈಯರ್ ಸ್ಟಡೀಸ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟೆ. ಕಾಲೇಜಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಏನನ್ನಾದರೂ ಬಿಸ್ನೆಸ್ ಮಾಡಬೇಕು, ಅಮ್ಮನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ಎಂದು ಮುಂದೆ ಹೇಳಲಾಗದೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ದ ಮಣಿಕಂಠ. ಏನು, ಕಾಲೇಜಿಗೆ ಹೋಗಲೇ ಇಲ್ವಾ ನೀನು? ಆದರೆ ನಮ್ಮ ಹತ್ರ ಸುಳ್ಳು ಹೇಳಿ ಪ್ರತಿ ತಿಂಗಳು ಕಾಲೇಜ್ ಫೀಸು, ಪಾಕೆಟ್ ಮನಿ ಅಂತ ಸಾವಿರಗಟ್ಟಲೆ ನಿಮ್ಮ ಮಾವ ನಿನಗೋಸ್ಕರ ಖರ್ಚು ಮಾಡಿದ್ರಲ್ಲೋ, ಯಾಕೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈಗ ಹೊಟ್ಟೆ ಉರಿಸ್ತಿದೆಯಾ ಎಂದು ಕೋಪದಲ್ಲಿ ಹೊಡೆಯಲು ಮುಂದಾದರು ಮಣಿಕರ್ಣಿಕಾ. ಹೊಡೆಯಲು ಹೋದವಳನ್ನು ತಡೆದು ನಿಲ್ಲಿಸಿ, ಅಳ್ಬೇಡ ಕಂಠಿ, ಮೊದಲು ಕಣ್ಣೊರೆಸ್ಕೊಂಡು ಮುಂದೇನಾಯಿತು ಅಂತ ಹೇಳು ಎಂದರು ಲಕ್ಷ್ಮಣ. ಫ್ರೆಂಡ್ಸ್ ಹೇಳಿದ್ರು ಅಂತ ನೀವು ಕೊಟ್ಟ ಕಾಲೇಜ್ ಡೊನೇಷನ್ ಫೀಸ್ನ, ಪಾಕೆಟ್ ಮನಿನ ಹಾಗೆ ಸ್ವಲ್ಪ ಸಾಲ ಮಾಡಿ ಬಿಸ್ನೆಸ್ ಶುರು ಮಾಡಿದೆ. ನಿಮ್ಮ ಥರಾನೇ ಏನಾದರೂ ಸಾಧನೆ ಮಾಡಿ ಬಿಸ್ನೆಸ್ನಲ್ಲಿ ಒಂದು ಹಂತಕ್ಕೆ ಬಂದ ಮೇಲೆ ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡೆ. ಆದರೆ ನಾನು ನಂಬಿ ದುಡ್ಡು ಕೊಟ್ಟ ವ್ಯಕ್ತಿ ನನಗೆ ಮೋಸ ಮಾಡಿಬಿಟ್ರು ಮಾವ ಎಂದು ಗೋಳಾಡಿದ ಮಣಿಕಂಠ. ಅಳ್ಬೇಡ ಕಂಠಿ, ನೀನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನೋ ಮಾಡೋಕ್ಕೆ ಹೋದೆ, ಆದರೆ ಅದೇನೋ ಆಯಿತು, ಹೋಗಲಿ ಬಿಡು. ಅದು ಸರಿ, ಇದೆಲ್ಲ ಗಾಯ ಹೇಗಾಯಿತು ಎಂದರು ಅನುಮಾನದಿಂದ ರಾಮಚಂದ್ರರಾಯರು. ಅದು ಮಾವ, ಸಾಲ ಕೊಟ್ಟವರು ಬಡ್ಡಿ ಕಟ್ಟಿಲ್ಲ ಅಂತ ಜನಗಳನ್ನ ಕರ್ಕೊಂಡು ಬಂದು ಹೊಡೆಸಿದ್ರು. ಇನ್ನು 3 ದಿನದಲ್ಲಿ ಅಸಲು ಬಡ್ಡಿ ಎಲ್ಲ ಕೊಟ್ಟಿಲ್ಲ ಅಂದರೆ ಸಾಯಿಸ್ತೀನಿ ಅಂತ ಹೆದರಿಸಿದ್ರು. ಅವಮಾನ ತಡೆಯೋಕ್ಕಾಗದೆ ಅವ್ರು ಸಾಯಿಸೋದಕ್ಕಿಂತ ಮುಂಚೆ ನಾನೇ ಸಾಯಬೇಕು ಅನ್ನಿಸ್ತು ಮಾವ. ಆಗ ಅಮ್ಮ ನೆನಪಾದ್ರು, ಅದಕ್ಕೆ ನಾನು ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದ ಮಣಿಕಂಠ.
ಥೂ ಪಾಪಿ ಸಾಯ್ತಾನಂತೆ, ನೀನು ನಿನ್ನಪ್ಪನ ಹಾಗೆ ಹೇಡಿ ಅಂತ ಪ್ರೂವ್ ಮಾಡ್ತೀಯಾ ಏನು? ರೇಗಿದರು ಮಣಿಕರ್ಣಿಕಾ. ನಮಗೆಲ್ಲ ಇಷ್ಟು ಮೋಸ ಮಾಡಿರೋ ನಿಮ್ಮ ಮನೆಯಲ್ಲಿ ಇರೋದಕ್ಕೂ ನನಗೆ ಯೋಗ್ಯತೆ ಇಲ್ಲ, ನಡಿ ಮೊದಲು ಇಲ್ಲಿಂದ ಎಂದು ಗದರಿದ್ದರು. ರಾಮಚಂದ್ರರಾಯರು, ಮಣಿ, ಮನೆ ಮಗ ಏನೋ ತಪ್ಪು ಮಾಡಿದ್ದಾನೆ, ಹಾಗಂತ ಅವನನ್ನು ಹಾಗೆ ಬಿಟ್ಟು ಬಿಡೋಕ್ಕಾಗುತ್ತಾ? ಆದಿ ದೀಪು ಥರನೇ ಇವನು ನಮ್ಮ ವಂಶದ ಕುಡಿ, ಸಮಾಧಾನ ಮಾಡ್ಕೊ, ಏನಾದರೂ ಪರಿಹಾರ ಹುಡ್ಕೋಣ ಅಂತ ಹೇಳಿದ್ರು. ನಾಳೆ ನಿಮ್ಮನೇಲಿ ಇದ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ, ಅಂಥದ್ರಲ್ಲಿ ನನ್ನ ಹತ್ರ ಯಾವ ದುಡ್ಡಿರು ಬರಬೇಕು ಅಣ್ಣ ಈ ಪಾಪಿ ಮಾಡಿರೋ ಸಾಲ ತೀರ್ಸೋಕೆ? ನನ್ನ ಗಂಡ ಅನ್ನೋ ಪಾಪಿ ನನ್ನ ಹೆಸರಲ್ಲಿ ಏನಾದರೂ ಆಸ್ತಿ ಮಾಡಿಟ್ಟಿದ್ರೆ ಅದನ್ನು ಮಾರಿಯಾದರೂ ಮಗ ಅನ್ನೋ ಕನಿಕರದಿಂದ ಇವನು ಸಾಲ ತೀರಿಸ್ತಿದ್ದೆ ಎಂದರು ಮಣಿಕರ್ಣಿಕಾ ಸೆರಗಲ್ಲಿ ಕಣ್ಣೀರು ಒರೆಸ್ಕೊಳ್ತಾ. ಅಳ್ಬೇಡ, ಸುಮ್ಮನೆ ಇರು, ಬಾ ಇಲ್ಲಿ ಕೂತ್ಕೋ ಎಂದು ತಂಗಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು, ನಾವೆಲ್ಲ ಇಲ್ವಾ ನೀನು ಇನ್ನು ನಮ್ಮನ್ನು ಬೇರೆಯವ್ರ ರೀತಿ ನೋಡ್ತಾ ಇದ್ದೀಯಾ ಮಣಿ ಎಂದರು ನೊಂದುಕೊಳ್ಳುತ್ತಾ. ಲಕ್ಷ್ಮಣ, ನನ್ನ ಚೆಕ್ ಬುಕ್ ರೂಮಲ್ಲಿದೆ, ತೊಗೊಂಡು ಬಾ ಎಂದರು ರಾಮಚಂದ್ರರಾಯರು. ಲಕ್ಷ್ಮಣರಾಯರು ಬೇಗ ಹೋಗಿ ತೆಗೆದುಕೊಂಡು ಬಂದು ರಾಮಚಂದ್ರರ ಕೈಗೆ ಕೊಟ್ಟರು. ರಾಯರು ಚೆಕ್ ಮೇಲೆ ಸಿಗ್ನೇಚರ್ ಮಾಡಿ ಅಮೌಂಟ್ ಬರೆಯುವ ಜಾಗವನ್ನು ಖಾಲಿ ಬಿಟ್ಟು ಮಣಿ ಕೈಗೆ ಕೊಡ್ತಾ, ನೋಡು ಮಣಿ, ಇದು ನಿಮ್ಮನೆ ಕೂಡ, ಇದೆಲ್ಲ ನಿನಗೂ ಸೇರಬೇಕಾದದ್ದೇ, ನಿನಗೆಷ್ಟು ಬೇಕೋ ಅಷ್ಟನ್ನ ಬರ್ಕೋ ಅಂತ ಹೇಳಿ ರಾಮಚಂದ್ರರಾಯರು ಚೆಕ್ಕನ್ನು ಅವ್ರ ಕೈಗೆ ಕೊಟ್ಟರು. ಮಣಿಕರ್ಣಿಕಾ ರಾಮಚಂದ್ರರಾಯರಿಗೆ ಥ್ಯಾಂಕ್ಸ್ ಅಣ್ಣ ಎಂದರು. ಅವರ ಕಣ್ಣು ತುಂಬಿದ್ದವು. ರಾಯರು ಕಣ್ಣೊರೆಸಿ, ಮನೆ ಮಗಳು ಯಾವತ್ತೂ ಕಣ್ಣೀರು ಹಾಕಬಾರ್ದು, ಅದು ಮನೆಗೆ ಶ್ರೇಯಸ್ಸಲ್ಲ ಎಂದರು ರಾಯರು. ಮಣಿಕರ್ಣಿಕಾ ಕಣ್ಣೀರು ಒರೆಸ್ಕೊಳ್ತಾ, ಕಂಟಿ, ಅವ್ರಿಗೆ ಮನೆಗೆ ಬರೋಕೆ ಹೇಳು, ನಮ್ಮ ಮಗನ ಹೊಡೆದು ಕಳಿಸಿರೋರ ಮುಖದ ಮೇಲೆ ದುಡ್ಡು ಬಿಸಾಕುವಂತೆ ಎಂದರು. ಗಂಡ ನನ್ನ ಹೆಸರಲ್ಲಿ ಆಸ್ತಿ ಮಾಡಿಟ್ಟಿದ್ರೆ ಅದನ್ನು ಮಾರಿಯಾದರೂ ಮಗನ ಸಾಲ ತೀರಿಸ್ತಿದ್ದೆ ಅಂತ ಮಣಿಕರ್ಣಿಕಾ ಹೇಳಿದ ಮಾತು ರಾಯರ ಕಿವಿಯಲ್ಲಿ ಗುಯ್ಗುಡುತ್ತಿದ್ದವು. ಏನೋ ನೆನಪಾದವರಂತೆ, ಲಕ್ಷ್ಮಣ, ಲಾಯರಿಗೆ ಫೋನ್ ಮಾಡಿ ಮಿಲ್ ಡಾಕ್ಯುಮೆಂಟ್ಸ್ನ ಆದಿ ಹೆಸರಲ್ಲಿ ಬೇಡ, ಮಣಿಕರ್ಣಿಕಾ ಹೆಸರಲ್ಲಿ ಮಾಡಿಕೊಂಡು ತಗೊಂಡು ಬರೋಕೆ ಹೇಳು ಎಂದು ಹೇಳಿ ರೂಮಿನ ಕಡೆ ನಡೆದರು ರಾಮಚಂದ್ರರಾಯರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.